ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ. ಇತ್ತೀಚೆಗೆ ನಾವು ಎಷ್ಟೇ ಜಾಗರೂಕರಿಂದ ಇದ್ದರೂ ಕೂಡ ನಮ್ಮ ಅಕೌಂಟ್ಗಳಿಗೆ ಕನ್ನ ಹಾಕೋರ್ಗಳಿಗೇನು ಕಮ್ಮಿ ಇಲ್ಲ. ಒಂದೊಂದು ಹೊಸ ದಾರಿಗಳನ್ನು ಹುಡುಕೊಳ್ತಾರೆ. ಅದಕ್ಕೆ ಮೊಬೈಲ್ ಬಳಸ್ತಿರಲ್ಲ ನೀವೆಲ್ಲ ಸ್ವಲ್ಪ ಎಚ್ಚರದಿಂದಿರಿ. ಆನ್ಲೈನ್ ಹ್ಯಾಕರ್ಸ್ಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅಕಸ್ಮಾತ್ ಯಾಮಾರ್ತು ಅಂತಂದರೆ ಹಣವೆಲ್ಲವೂ ಗುಳುಂ. ನೋಡಿ, ಸೆಲೆಬ್ರಿಟಿಗಳನ್ನು ಬಿಡ್ತಿಲ್ಲ ಈ ಹ್ಯಾಕರ್ಸ್ಗಳು. ಮೊಬೈಲ್ ಹ್ಯಾಕ್ ಆಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ದಂಪತಿ ಅವರಿಗೆ ಶಾಕ್. ಈ ಹ್ಯಾಕಿಂಗ್ ಆದಂತಹ ವಿಚಾರ ತಿಳಿದು ನಟ ಉಪೇಂದ್ರ ಹಾಗೂ ಪತ್ನಿ ಪ್ರಿಯಾಂಕಾ ಮೊಬೈಲ್ ಹ್ಯಾಕ್ ಆಗಿದೆ. ನೋಡಿ, ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿರೋದು ನೋಡಿದ್ದೀವಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ. ಆದರೆ ವಾಟ್ಸಪ್ಪೇ ಹ್ಯಾಕ್ ಆಗೋಗಿದೆ. 55,000 ರೂಪಾಯಿ ಕಳಿಸಿ ಅಂತ ಮೊಬೈಲ್ನಲ್ಲಿರೋ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೋ ಎಲ್ರಿಗೂ ಮೆಸೇಜ್ ಹೋಗಿದೆ. ಈಗ ಫೋನ್ ಹ್ಯಾಕ್ ಆಗಿರೋ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ನಟ ಉಪೇಂದ್ರ ಅವರು ಶಾಕ್ ಆಗಿ ವಿಡಿಯೋ ಸಂದೇಶವನ್ನು ಕಳಿಸಿದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ. ಲೈವ್ ಬಂತು ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ಕೂಡ ಹಣ ಕೊಡಬೇಡಿ, ಕಳಿಸ್ಬೇಡಿ, ಅದು ನಾವಲ್ಲ, ನಮ್ಮಿಬ್ಬರ ಫೋನ್ಗಳು ಕೂಡ ಹ್ಯಾಕ್ ಆಗ್ತಿದ್ದಾವೆ. ಯಾರು ಏನು ಎತ್ತ ಅಂತೇಳಿ ಗೊತ್ತಾಗಬೇಕು. ನಾವೀಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಿಮಗೆ ಮೆಸೇಜ್ ಬಂದಿದ್ರೆ ದಯವಿಟ್ಟು ಹಣವನ್ನು ಕಳಿಸ್ಬೇಡಿ, ಮೋಸ ಹೋಗಬೇಡಿ ಅಂತ ಸಂದೇಶವನ್ನು ಸಾರಿದ್ದು ನಟ ಉಪೇಂದ್ರ ಅವರು ಇದ್ರ ಬಗ್ಗೆ ಮಾತನಾಡಿದ್ರು. ತದನಂತರ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಇಬ್ಬರು ಏನೇನಾದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತೀನಿ ನೋಡಿ. ಅಂದ್ರೆ ಎಲ್ರು ಕರೆಕ್ಟ್ ತಿಳ್ಕೊಳ್ಳಿ, ಯಾಕಂದ್ರೆ ಯಾರಿಗೂ ಈ ತರ ಆಗ್ಬಾರದು. ಗೊತ್ತಿಲ್ಲ, ಯಾವ್ದೋ ಒಂದು ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು. ಹಲೋ, ಕೇಳಿಸ್ಕೊಳ್ಳಿ. ಒಂದು ಪ್ರಿಯಾ ಅವ್ರಿಗೆ ಫೋನ್ ಬಂತು, ನೀವ್ ಯಾವ್ದೋ ಒಂದು ಆರ್ಡರ್ ಮಾಡಿದೀರಾ, ಯಾವ್ದೋ ಒಂದು ಐಟಮ್, ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದಾರೆ ಅವರು. ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರ್, ಒಂದ್ ನಂಬರ್, ಇನ್ನೊಂದು ಸ್ಟಾರ್, ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ ಟ್ಯಾಗ್ ಇದಕ್ ಮಾಡಿ, ನಿಮ್ ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಫೋನಲ್ಲಿ ಟ್ರೈ ಮಾಡ್ರೆ ಆಗ್ಲಿಲ್ಲ. ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ, ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು. ನನ್ನ ಫೋನ್ ಹ್ಯಾಕ್ ಆಯ್ತು. ಅಷ್ಟೊತ್ತಿಗೆ ನಮ್ಮ ಮಾದೇವ್ರ ಬಂದ್ರು. ಮಾದೇವ್ರ ಫೋನಲ್ಲೂ ಮಾಡಿದ್ರು. ಅವ್ರ ಫೋನ್ ಹ್ಯಾಕ್ ಆಗಿದೆ. ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ, ಆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ. ಪ್ರಿಯಾಂಕಾ ಅವ್ರ ನಂಬರ್ ಇಂದ ಬೇರೆಯವ್ರಿಗೆ ಮೆಸೇಜ್, ನಂಗೆ ಅರ್ಜೆಂಟ್ 55,000 ಕಳಿಸ್ಬೇಕು ಅಂತ. ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ, ಅವ್ರ ಫೋನು ರೀಚ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಇವಾಗ ನಮಗ್ ಗೊತ್ತಿರಂಗೆ 3-4 ಜನ ಮಾಡ್ಬಿಟ್ಟಿದ್ದಾರೆ. 50,000 ಮಾಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಯಾರೊಬ್ರು ನಂಗೆ ಫೋನ್ ಮಾಡಿದ್ರು. ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ, ಅದು ಆಕ್ಚುಲಿ ಬರ್ಬೇಕಾಗಿತ್ತು. ಸೊ ಅವ್ರು ಬೆಳಗ್ಗೆ ಫೋನ್ ಮಾಡಿ, ನಮ್ ಡೆಲಿವರಿ ಹುಡುಗರಿಗೆ ನಿಮ್ ಅಡ್ರೆಸ್ ಸಿಗ್ತಾ ಇಲ್ಲ, ಅವ್ರಿಗೆ ಒಂದ್ ಕೋಡ್ ಕಳಿಸ್ತೀನಿ, ಇದು ನೀವು ಹಾಕಿ ಅವ್ರಿಗೆ ಅವ್ರ ಫೋನಿಂದ ನಿಮ್ಗೆ ಮಾಡ್ತಾರೆ ಅಂತ. ನಂಗೆ ಸ್ವಲ್ಪ ಡೌಟ್ ಬಂದಿತ್ತು. ಆ ಗಡಿಬಿಡಿಯಲ್ಲಿ ನಾನು ಅದನ್ನ ಫೋನ್ಗೆ ಹಾಕಿದೆ. ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸ್ಆಪ್ ಕಾಂಟ್ಯಾಕ್ಟ್ಸ್ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ, ನಂಗೆ ಈ ನಂಬರ್ ಅಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್, ನನ್ನ ಮಗ ಎಲ್ಲರೂ ದುಡ್ಡು ಕಳ್ಸಿದ್ದಾರೆ. 55,000 ಕಳ್ಸಕ್ಕೆ ಹೇಳ್ತಿದ್ದಾರೆ ಎಲ್ರಿಗೆ. ನಾನು 2 hours ಅಲ್ಲಿ ವಾಪಸ್ ಕೊಡ್ತೀನಿ, ನನ್ಗೆ ತುಂಬಾ ಅರ್ಜೆಂಟ್ ಇದೆ, ಈ ತರ ಒಂದು ತುಂಬಾ ಒಂದು ಅರ್ಜೆಂಟ್ ಅಲ್ಲಿ ಇರೋದು ತರ ಮೆಸೇಜ್ ಕಳ್ಸಿದ್ದಾರೆ. ಅದಕ್ಕೆ ತುಂಬಾ ಜನ ಕಳ್ಸಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಬೆಳಗ್ಗೆ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದೀವಿ. ನಾವು ಬಾಂಬೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದೀನಿ, ಅವ್ರನ್ನ ಹಿಡಿತಾರೆ. ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ, ನನ್ನ ವೆಲ್ ವಿಶರ್ಸ್ ಈ ತರ ಮೆಸೇಜ್ ಬಂದ್ರೆ ಮೊದಲಾಗಿ ಈ ತರ ಇದು ನೀವು ಓಪನ್ ಮಾಡಕ್ಕೆ ಹೋಗ್ಬೇಡಿ. ಅಂಡ್ ಸೆಕೆಂಡ್ ದುಡ್ಡು ಕಳಿಸ್ಬೇಡಿ ದಯವಿಟ್ಟು. ಯಾರು ಕಳ್ಸಿದೀರಾ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದೀವಿ, ಅದನ್ನ ರಿಕವರಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿರೋದನ್ನು ಕೇಳಿದ್ದೀವಿ, ಅಂದರೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು ಅಂತ. ವಾಟ್ಸಪ್ ಹ್ಯಾಕ್ ಆಗಿರೋದು ವೆರಿ ರೇರೆಸ್ಟ್ ಕೇಸು ನಾನು ಕೇಳ್ತಾ ಇರೋದು. ಹೆಂಗಾಯ್ತಂತೆ ಹ್ಯಾಕ್ ಇದು? ಶರತ್, ಏನಂದ್ರೆ ಪ್ರಿಯಾಂಕಾ ಉಪೇಂದ್ರ ಅವರು ಬೆಳಿಗ್ಗೆ ಒಂದು ಆನ್ಲೈನ್ ಅಲ್ಲಿ ಏನೋ ಒಂದು ವಸ್ತುಗಳನ್ನ ಆರ್ಡರ್ ಮಾಡಿರ್ತಾರೆ. ಆ ಆರ್ಡರ್ ಮಾಡದಂತ ವೇಳೆಯಲ್ಲಿ ಅವರು ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಕರೆಯನ್ನ ಮಾಡಿ, ನಿಮ್ಮ ಲೊಕೇಶನ್ ಟ್ರೇಸ್ ಆಗ್ತಾ ಇಲ್ಲ, ಒಂದು ನಂಬರ್ ಅನ್ನ ಕೊಡ್ತೀನಿ, ಆ ನಂಬರ್ಗೆ ನೀವು ಡಯಲ್ ಮಾಡಿದ್ರೆ ನಮಗೆ ಲೊಕೇಶನ್ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ನಂಬಿ ಇವರು ಕೂಡ ಆ ನಂಬರ್ ಏನು *21# ಅಂತ ಹೇಳಿ ಒಂದು ಸಮಥಿಂಗ್ ನಂಬರ್ ಏನಿರುತ್ತೆ, ಸೊ ಆ ನಂಬರ್ನ ಅವರು ಡಯಲ್ ಮಾಡಿದ ತಕ್ಷಣ ಆ ಒಂದು ನಂಬರ್ ಏನಿರುತ್ತೆ, ಇವರ ಒಂದು ವಾಟ್ಸ್ಆಪ್ ಅಲ್ಲಿ ಇರುವಂತಹ ಆಕ್ಸೆಸ್ ಎಲ್ಲವೂ ಕೂಡ ಆ ನಂಬರ್ಗೆ ಹೋಗುತ್ತೆ. ಆ ಆಕ್ಸೆಸ್ ಹೋದಂತ ವೇಳೆಯಲ್ಲಿ ಇವರಿಗೆ ಏನೋ ಒಂದು ಆಕ್ಟಿವೇಟ್ ಇರುತ್ತೆ, ಅದು ಡಿಆಕ್ಟಿವೇಟ್ ಆಗಿಬಿಡುತ್ತೆ. ತಕ್ಷಣ ಆತ ಆ ಒಂದು ನಂಬರ್ಗೆ, ಇವರು ಪ್ರಿಯಾಂಕಾ ಏನಿರ್ತಾರೆ ಅವರ ಒಂದು ವಾಟ್ಸ್ಆಪ್ ಏನಿರುತ್ತೆ ಈ ನಂಬರ್ಗೆ ಆತ ಇನ್ಸ್ಟಾಲ್ ಮಾಡ್ಕೊಳ್ತಾನೆ. ಆಗ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳು ಕೂಡ ಇವನಿಗೆ ವಾಪಸ್ ರೀಇನ್ಸ್ಟಾಲ್ ಆಗುತ್ತೆ. ಆಗ ಆ ಸಂದರ್ಭದಲ್ಲಿ ಇವನು ಒಂದಷ್ಟು ಮೆಸೇಜ್ ಗಳನ್ನ ಕೂಡ ಕಳಿಸ್ತಾನೆ, ಎಲ್ರಿಗೂ ಈ ರೀತಿಯಾದ ಹಣದ ಅವಶ್ಯಕತೆ ಇದೆ ಅಂತ ಹೇಳಿ. ಆಗ ಇವರು ಪ್ರಿಯಾಂಕಾ ಉಪೇಂದ್ರ ಅವರು ಕರೆ ಮಾಡಿದಂತ ಸಂದರ್ಭದಲ್ಲಿ ಇವರಿಗೆ ಕನೆಕ್ಟ್ ಆಗೋದಿಲ್ಲ. ಸೊ ಆಗ ಏನು ಒಂದು ಮೆಸೇಜ್ ಬಂದಿರುತ್ತೆ ಕಾಂಟ್ಯಾಕ್ಟ್ ನಂಬರ್ ಇಂದ, ಸೊ ಅವರು ವಾಪಸ್ ಕರೆ ಮಾಡ್ತಾರೆ. ಆಗ ಅವರಿಗೆ ಕನೆಕ್ಟ್ ಆಗಲ್ಲ, ಕಾಲ್ ಫಾರ್ವರ್ಡ್ ಆಗಿರುತ್ತೆ. ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ಕೇಳಿದ್ದಾರೆ ಅಂತ ಹೇಳಿ ಇವರು ಅಮೌಂಟ್ ಹಾಕೋದಕ್ಕೆ
ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸುಮಾರು ಒಂದು 3-4 ಜನ ಕೂಡ ಈಗಾಗಲೇ ಅಮೌಂಟ್ ಅನ್ನು ಕೂಡ ಹಾಕಿರ್ತಾರೆ, ಅವ್ರ ಮಗನೂ ಹಾಕಿರ್ತಾರೆ. ಆಗ ಉಪೇಂದ್ರ ಅವ್ರಿಗೂ ಕೂಡ ಮೆಸೇಜ್ ಬಂದಿರುತ್ತೆ. ತಕ್ಷಣ ಅವರಿಗೆ ಒಂದು ಬೇರೆ ನಂಬರ್ ಇಂದ ಅವರ ಡ್ರೈವರ್ ನ ಸಂಪರ್ಕ ಮಾಡದಂತ ವೇಳೆಯಲ್ಲಿ ಈ ರೀತಿ ಹ್ಯಾಕ್ ಆಗಿರೋದು ಗೊತ್ತಾಗುತ್ತೆ. ತಕ್ಷಣ ಇಬ್ರು ಕೂಡ ಒಂದು ಲೈವ್ ಅನ್ನ ಬಂದು ಈ ರೀತಿ ನಮ್ಮ ಮೊಬೈಲ್ ನಂಬರ್ ಏನಿದೆ ಅದು ಹ್ಯಾಕ್ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕೊಡ್ತಾರೆ. ಅಂದ್ರೆ ಈ ಯಾರೋ ಒಂದು ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿರುವಂತದ್ದು. ಸದ್ಯ ಸುಮಾರು 1.5 ಲಕ್ಷ ರೂಪಾಯಿ ಹಣ ಅಷ್ಟು ಇವರ ಅಕೌಂಟ್ ನಿಂದ ಹೋಗಿದೆ ಈಗಾಗಲೇ. ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ರೆ, ಈಗ ನೀವು ಹೇಳಿದಂಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ಗಳು ಬೇರೆ ಒಬ್ಬರಿಗೆ ಹೋದಂತ ವೇಳೆಯಲ್ಲಿ ಸೊ ಅವರು ಏನೋ ಎಮರ್ಜೆನ್ಸಿ ಇರಬಹುದು, ಯಾವತ್ತೂ ಇವರು ಹಣವನ್ನು ಕೇಳಿಲ್ವಲ್ಲ ಅಂತ ಹೇಳಿ ಅವರು ಅಮೌಂಟ್ ಅನ್ನ ಹಾಕ್ತಾರೆ. ವಾಪಸ್ ಫೋನ್ ಮಾಡಿದ್ರೆ ಅವರು ಕಾಲ್ ರಿಸೀವ್ ಆಗಲ್ಲ, ಎಮರ್ಜೆನ್ಸಿ ಇರಬಹುದು, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಈ ನಂಬರ್ಗಳು ಕೂಡ ಅವರಿಗೆ ಕಾಲ್ ಫಾರ್ವರ್ಡ್ ಆಗಿರುತ್ತೆ. ಇಬ್ರು ಕೂಡ ಆ ನಂಬರ್ ಡಯಲ್ ಮಾಡಿರೋ ಹಿನ್ನೆಲೆಯಲ್ಲಿ ಈ ರೀತಿ ಆಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸದಾಶಿವನಗರದ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಈಗಾಗಲೇ ದೂರಿಗೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಂಡು ಯಾರು ಈ ಒಂದು ಅನಾಮಿಕ ವ್ಯಕ್ತಿ ಈ ರೀತಿಯಾಗಿ ಹ್ಯಾಕ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸ್ವತಃ ಉಪೇಂದ್ರ ಹಾಗೂ ಅವರ ದಂಪತಿ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾರೇ ಈ ರೀತಿಯಾಗಿ ಮೆಸೇಜ್ ಗಳನ್ನ ಮಾಡಿದ್ರೆ ಯಾರು ಕೂಡ ದಯವಿಟ್ಟು ರೆಸ್ಪಾನ್ಸ್ ಮಾಡಬೇಡಿ. ಈ ರೀತಿಯಾಗಿ ಮೋಸ ಹೋಗೋದಕ್ಕೆ ಈ ರೀತಿಯಾದಂತಹ ಒಂದು ಜಾಲವನ್ನ ಕೂಡ ಕಂಡುಕೊಂಡಿದ್ದಾರೆ. ಹಾಗಾಗಿ ಜನ ಯಾರಾದ್ರೂ ಇದ್ರೆ ಆ ರೀತಿ ಕರೆಯನ್ನ ಮಾಡಿ ತಿಳ್ಕೊಂಡು ಅದಾದ ನಂತರ ಅಮೌಂಟ್ ಅನ್ನ ಹಾಕಿ ಅಂತ ಹೇಳಿ, ಇನ್ನು ಮತ್ತೆ ನಮ್ಮ ಒಂದು ನಂಬರ್ ಅಂತ ಹೇಳಿ ಯಾರ ಅಕೌಂಟ್ಗೆ ಅಮೌಂಟ್ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ದೂರನ್ನು ಕೂಡ ಕೊಟ್ಟಿದ್ದೀವಿ. ತನಿಖೆಯನ್ನ ಮಾಡಿ ಮುಂದಿನ ಹಂತದಲ್ಲಿ ಏನು ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.